ನಮಸ್ಕಾರ. ಒಂದ್ಸರಿ ಅಕ್ಬರ್ಗೆ ಆಸ್ಥಾನದಲ್ಲಿ ಕೂತಿದ್ದ, ಏನು ಬೇರೆ ಏನೋ ಕೆಲಸ ಇರ್ಲಿಲ್ಲ ಅನ್ಸುತ್ತೆ. ತುಂಬಾ ಬೇಜಾರಾಗ್ತಾ ಇತ್ತು. ಏನ್ ಮಾಡೋದು ಬೇಜಾರು ಹೋಗಿಸ್ಕೊಳ್ಳೋದಕ್ಕೆ? ಈ ರಾಜರಿಗೆ ಇದೆ ಅಲ್ವಾ, ಏನು ಕೆಲಸ ಇಲ್ಲದೆ ಇದ್ರೆ ಏನೋ ಒಂದು ತಮಾಷೆನೋ ಅಥವಾ ಇನ್ನೇನೋ ಒಂದು ತೊಂದರೆ ಕೊಟ್ಟು ಬೇರೆಯವ್ರಿಗೆ ಅವ್ರು ಖುಷಿ ಪಡ್ತಾರೆ. ಅಕ್ಬರ್ ಕೂಡ ಅದೇ ರೀತಿ ಯೋಚನೆ ಮಾಡ್ದ. ಪಕ್ಕದಲ್ಲೇ ಅವನ ಪ್ರಿಯ ಶಿಷ್ಯ ಬೀರ್ಬಲ್ ಇದ್ದ. ತಮಾಷೆ ನೋಡೋಣ ಅಂತ ಅಕ್ಬರ್ ಸಭೆ ನಡೀತಾ ಇತ್ತು. ಮಧ್ಯದಲ್ಲಿ ಅಕ್ಬರ್ ಇದ್ದಕ್ಕಿದ್ದಾಗೆ ಬೀರ್ಬಲ್ ಕೆನ್ನೆಗೆ ಟಫಾರ್ ಅಂತ ಒಂದು ಕೊಟ್ಬಿಟ್ಟ. ಬೀರ್ಬಲ್ಗೂ ಇದ್ದಕ್ಕಿದ್ದಾಗೆ ಈ ತರ ಏನಪ್ಪ ಅಕ್ಬರ್ ಈ ರೀತಿ ಕೆನ್ನೆ ಹೊಡೆದ್ಬಿಟ್ನಲ್ಲ ಅಂತ ಆಶ್ಚರ್ಯ ಆಯ್ತು. ಯಾಕೆ ಏನು ಅಂತ ರಾಜನ್ನ ಸಭೆಯಲ್ಲಿ ಎಲ್ರ ಮುಂದೆ ಕೇಳೋದಕ್ಕೂ ಕಷ್ಟ. ಕೇಳಿದ್ರೆ ರಾಜ ಇನ್ನೇನಾದ್ರು ಶಿಕ್ಷೆ ಕೊಡಬಹುದು. ಏನ್ ಮಾಡೋದು? ರಾಜ ಹೊಡೆದಿದ್ದಾನೆ, ಸಭೆಯಲ್ಲಿದ್ದವರೆಲ್ಲ ನೋಡಿದ್ದಾರೆ. ಸುಮ್ಮನೆ ಇದ್ರೆ ಬೀರ್ಬಲ್ಗೆ ಅವಮಾನ, ಎಲ್ರನ್ನೂ ಆಡ್ಕೊಳ್ತಾರೆ. ಸರಿಯಾಗಿ ಕೆನ್ನೆ ಹೊಡೆಸ್ಕೊಂಡ ಇವತ್ತು ಬೀರ್ಬಲ್ ಅಂತ ಎಲ್ರು ಆಡ್ಕೊಳ್ತಾರೆ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಬೀರ್ಬಲ್ ಸ್ವಲ್ಪ ಯೋಚನೆ ಮಾಡ್ದ. ಅವನು ಒಂದೇನೋ ಒಂದು ಉಪಾಯ ಹೊಳಿತು. ಒಂದ್ 5 ನಿಮಿಷ ಆದ್ಮೇಲೆ ಅವನ ಪಕ್ಕದಲ್ಲಿದ್ದ ಇನ್ನೊಬ್ಬ ಯಾರೋ ಮಂತ್ರಿ ಅವನ್ ಕೆನ್ನೆ ಪಠಾರ್ ಅಂತ ಒಂದ್ ಹೊಡೆದ. ಆ ಮಂತ್ರಿಗೂ ಸಭೆ ನಡೀತಾ ಇದೆ, ಬೀರ್ಬಲ್ ಕೆನ್ನೆ ಹೊಡೆದಿದ್ದಾನೆ, ಅಕ್ಬರ್ನ ಪ್ರಿಯ ಶಿಷ್ಯ, ಏನಾದ್ರು ಹೇಳಿದ್ರೆ ಮತ್ತೆ ಅಕ್ಬರ್ಗೆ ಬೇಜಾರಾಗಬಹುದು. ಏನ್ ಮಾಡೋದು? ಅವನು ಯೋಚನೆ ಮಾಡ್ದ. ಅವನು ಬೀರ್ಬಲ್ ಮಾಡಿದ್ದೆ ಕೆಲಸ ಮಾಡೋಣ ಅಂತ 5 ನಿಮಿಷ ಆದ್ಮೇಲೆ ಅವನ ಪಕ್ಕದಲ್ಲಿದ್ದವನು ಹೊಡೆದ. ಅಕ್ಬರ್ ಇದನ್ನೆಲ್ಲ ನೋಡ್ತಾ ಇದ್ದ. ಇದು ಹೀಗೆ ಮುಂದುವರಿತು. ಪಕ್ಕದಲ್ಲಿದ್ದವ್ರಿಗೆ ಒಂದೊಂದೇ ಕೆನ್ನೆ ಹೊಡಿತಾ ಹೋದ್ರು. ಅದು ಹಾಗೆ ಮುಂದುವರಿತು. ಅಕ್ಬರ್ ಒಳಗೊಳಗೆ ನಗ್ತಾ ಇದ್ದ. ಸರಿ, ಸಭೆ ಮುಗೀತು. ಸಾಯಂಕಾಲ ಆಯ್ತು, ರಾತ್ರಿ ಆಯ್ತು. ಅಕ್ಬರ್ ಕಾಯ್ತಾ ಇದ್ದ. ಯಾರಿಗಾರು ಹೇಳ್ಕೊಂಡು ಖುಷಿ ಪಡ್ಬೇಕಲ್ಲ, ನಾನು ಇವತ್ತು ಯಾವ ತರ ಮಾಡ್ದೆ, ಎಷ್ಟು ಮಜಾ ತಗೊಂಡೆ ಆಸ್ಥಾನದಲ್ಲಿ ಅಂತ ಹೇಳ್ಕೊಬೇಕಲ್ವಾ. ಸರಿ, ರಾತ್ರಿ ಅಂತಃಪುರಕ್ಕೆ ಹೋದ. ರಾಣಿ ಬಂದ ಮೇಲೆ ಅಕ್ಬರನ ರಾಣಿ ಅವಳಿಗೆ ಇದನ್ನ ಹೇಳ್ಬಿಟ್ಟು ಖುಷಿ ಪಡೋಣ ಅಂತ ಹೇಳಿ ಕಾಯ್ತಾ ಇದ್ದ. ರಾಣಿ ಬಂದ್ಲು ಅಂತಃಪುರದೊಳಗೆ. ಅಕ್ಬರ್ ಇನ್ನೇನು ಹೇಳ್ಬೇಕು, ಇವತ್ತು ನಾನು ಯಾವ ತರ ಸಭೆಯಲ್ಲಿ ತಮಾಷೆ ಮಾಡಿದೆ ಅನ್ನೋದನ್ನ ಹೇಳೋಣ ಅಂತ ರೆಡಿ ಆಗ್ತಾ ಇದ್ದ. ಅಷ್ಟರಲ್ಲಿ ರಾಣಿ ಬಂದು ಅಕ್ಬರನ್ ಕೆನ್ನೆಗೆ ಪಠಾರ್ ಅಂತ ಹೊಡೆದ್ಲು. ಅಕ್ಬರನ್ಗೆ ಆಶ್ಚರ್ಯ ಆಗೋಯ್ತು. ಯಾಕಂದ್ರೆ ಅಕ್ಬರನ್ನ ಕೆನ್ನೆಗೆ ಹೊಡೆಯೋದಕ್ಕೆ ರಾಣಿಗೆ ಅಷ್ಟೇ ತಾನೇ ಅಧಿಕಾರ ಇರೋದು. ಹೆಂಡತಿ ತಾನೇ ಗಂಡನ ಕೆನ್ನೆಗೆ ಹೊಡೆಯೋದಕ್ಕೆ ಅಧಿಕಾರ ಇರೋದು. ಹಾಗೆ ಅವಳನ್ನ ಇವನ್ಗೆ ಆಶ್ಚರ್ಯ ಆಯ್ತು. ಏನಿದು, ಯಾತಕ್ಕೆ ಇದ್ದಕ್ಕಿದ್ದಾಗ ಈಗ ನನ್ನ ಕೆನ್ನೆ ಹೊಡೆದೆ ಅಂತ ಕೇಳ್ದ. ಅವಾಗ ರಾಣಿ ಹೇಳಿದ್ಲು, ಇದು ಯಾಕೆ ಅಂತ ಕೇಳೋ ಹಾಗಿಲ್ಲ, ಇವತ್ತು ಎಲ್ಲಾ ಕಡೆಯಲ್ಲೂ ಈ ಆಟ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಅದೇನೋ ಇದು ಒಬ್ರು ಪಕ್ಕದಲ್ಲಿದ್ದವ್ರು ಕೆನ್ನೆಗೆ ಹೊಡಿಬೇಕಂತೆ. 5 ನಿಮಿಷ ಆದ್ಮೇಲೆ ಅವ್ರ ಪಕ್ಕದಲ್ಲಿರೋ ಕೆನ್ನೆಗೆ ಹೊಡಿಬೇಕಂತೆ. ಯಾಕೆ ಅಂತ ಕೇಳಬಾರ್ದು. ಆಮೇಲೆ ಆ ಏಟ್ ತಿಂದವರು ಸುಮ್ಮನೆನೂ ಇರಬಾರ್ದು, ಪಕ್ಕದವ್ರು ಹೊಡಿಬೇಕು. ಈ ರೀತಿ ನನಗೂ ಯಾರೋ ಒಂದು ಏಟ್ ಕೊಟ್ರು, ನಾನು ಅದನ್ನ ನಿಮಗೆ ಕೊಡೋಣ ಅಂತ ಕಾಯ್ತಾ ಇದ್ದೆ. ಈಗ ನೀವು ಸಿಕ್ಕರೆ ಅದಕ್ಕೆ ನಿಮ್ ಕೆನ್ನೆಗೆ ಹೊಡೆದ್ರಿ ಅಂತ ರಾಣಿ ಹೇಳಿದ್ಲು. ಅವಾಗ ಅಕ್ಬರ್ಗೆ ಅನ್ನಿಸ್ತು ಮನಸ್ಸಿನಲ್ಲಿ, ನಾನು ಬೆಳೆ ಕೊಟ್ಟಿದ್ದು ಏಟು ಊರೆಲ್ಲ ಸುತ್ತಾಕೊಂಡು ಕೊನೆಗೆ ನನಗೆ ವಾಪಸ್ ಬಂತಲ್ಲ ಅಂತ ಅವನು ಅನ್ಕೊಂಡ. ಈಗ ಯೋಚನೆ ಮಾಡಿ, ನಾವು ಜೀವನದಲ್ಲೂ ಕೂಡ ಈ ರೀತಿ ಬೇಕಾದಷ್ಟು ಏಟುಗಳನ್ನ ಪಕ್ಕದವ್ರಿಗೆ ಅಕ್ಕಪಕ್ಕದವ್ರಿಗೆ ಕೊಡ್ತಾ ಇರ್ತೀವಿ. ಆದ್ರೆ ಆ ಏಟು ಖಂಡಿತ ನಮಗೆ ವಾಪಸ್ಸು ಬಂದೇ ಬರುತ್ತೆ. ಅದು ಇವತ್ತು ಬರ್ಬೋದು, ನಾಳೆ ಬರ್ಬೋದು, 3 ವರ್ಷ ಬರ್ಬೋದು, 10 ವರ್ಷ ಆದ್ಮೇಲೆ ಬರ್ಬೋದು. ಒಟ್ಟಿನಲ್ಲಿ ನಮಗೆ ವಾಪಸ್ ಬಂದೇ ಬರುತ್ತೆ. ನಮ್ಮ ಯೋಗದಲ್ಲಿ ಇದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವ ಕೆಲಸ ಮಾಡಿರ್ತೀವೋ ಅದರ ಪ್ರತಿಫಲ ನಮಗ್ ಸಿಕ್ಕೇ ಸಿಗುತ್ತೆ. ಈಗ ಸಿಗುತ್ತೋ ಇನ್ಯಾವಾಗಲೂ ಮುಂದಿನ ಜನ್ಮದಲ್ಲಿ ಸಿಗುತ್ತೋ, ಒಟ್ಟಿನಲ್ಲಿ ಅದಕ್ಕೆ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ. ಕೆಲವು ಸಲ ನಾವು ಹೇಳ್ತೀವಿ, ಏನಾದ್ರು ಕೆಟ್ಟದಾದಾಗ ಅಯ್ಯೋ ಪ್ರಾರಬ್ಧ ಕರ್ಮ ಅಂತೀವಿ. ಅಂದ್ರೆ ನಾನು ಹಿಂದಿನದು ಯಾವುದೋ ಜನ್ಮದಲ್ಲಿ ಏನೋ ಕೆಟ್ಟ ಕೆಲಸ ಮಾಡಿದ್ದೆ, ಅದರ ಫಲ ಈಗ ತಿಂತಾ ಇದ್ದೀನಿ ಅಂತ ಅರ್ಥ. ಅದೇ ರೀತಿ ನೀವು ಕೆನ್ನೆಗೆ ಹೊಡೆದ್ರೆ ನಿಮಗೂ ಮತ್ತೆ ವಾಪಸ್ಸು ಕೆನ್ನೆಗೆ ಏಟು ಬೀಳುತ್ತೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಖಂಡಿತ ಒಳ್ಳೇದೇ ಆಗುತ್ತೆ. ಹಾಗಾಗಿ ನಾವು ಏನೇ ಮಾಡಿದ್ರು ಇದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ನಾವು ಏನು ಮಾಡ್ತೀವೋ ಅದರ ಫಲ ನಮಗ್ ಸಿಗುತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟದ್ ಮಾಡಿದ್ರೆ ಕೆಟ್ಟ ಫಲ. ಅದಕ್ಕಾಗಿ ಗಾದೆ ಹೇಳಿದ್ರು, ಮಾಡಿದ್ದುಣ್ಣೋ ಮಹಾರಾಯ ಅಂತ. ನಾವು ಏನು ಮಾಡ್ತೀವೋ ಅದಕ್ಕೆ ತಕ್ಕನಾದ ಪ್ರತಿಫಲ ನಮಗ್ ಸಿಕ್ಕೇ ಸಿಗುತ್ತೆ. ಯಾವಾಗ ಅನ್ನೋದು ಮಾತ್ರ ನಮ್ಗೆ ಹೇಳೋಕ್ಕಾಗಲ್ಲ. ಯಾವಾಗಲೂ ಒಟ್ಟಿನಲ್ಲಿ ಪ್ರತಿಫಲ ಅಂತ ಬರುತ್ತೆ. ನಿಮಗೆ ಒಳ್ಳೇದು ಬೇಕು ಅಂದ್ರೆ ಒಳ್ಳೇದನ್ನೇ ಮಾಡಿ, ಕೆಟ್ಟದ್ದು ಬೇಕು ಅಂದ್ರೆ ಕೆಟ್ಟದ್ದು ಮಾಡಿ. ಅದನ್ನ ನೀವು ತೀರ್ಮಾನ ಮಾಡಬೇಕು. ನಮಸ್ತೆ.